ಸಿಜರಾಯ್ ಅವರು ಹಣ ನೀಡಿ ನನ್ನ ಬದುಕಿಗೆ ದಾರಿದೀಪವಾಗಿದ್ರು. ನಿಮ್ಮ ಋಣವನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಸಾರ್ ಅಂತ ಹೇಳಿ ಸಿಜರಾಯ್ ಅವರನ್ನು ನೆನೆದು ಬಿಗ್ ಬಾಸ್ 11ರ ವಿನ್ನರ್ ಆಗಿರುವಂತಹ ಹನುಮಂತು ಭಾವುಕರಾಗಿದ್ದಾರೆ. ಸಿಜರಾಯ್ ಅವರು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರ ಸಾವಿಯು ನನಗೆ ನೋವು ತಂದಿದೆ, ನನಗೆ ಹಣವನ್ನು ನೀಡಿ ನನ್ನ ಬದುಕಿಗೆ ದಾರಿದೀಪವಾಗಿದ್ರಿ ನೀವು, ನಿಮ್ಮ ಋಣವನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಸಾರ್ ಅಂತ ಹೇಳಿ ಸಿಜರಾಯ್ ಅವರನ್ನ ನೆನೆದು ಬಿಗ್ ಬಾಸ್ 11ರ ವಿನ್ನರ್ ಆಗಿರುವಂತಹ ಹನುಮಂತು ಭಾವುಕರಾಗಿದ್ದಾರೆ. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸರಿಗಮ ಸೀಸನ್ ಏನಿದೆ ಖಾಸಗಿ ವಾಹಿನಿಯಲ್ಲಿ 12ರ ರನ್ನರಪ್ ಆದ ಕೂಡ ಅವರು ಸಹಾಯ ಮಾಡಿರ್ತಾರೆ. ನಿಮ್ಮ ಅಗಲಿಕೆಯ ಸುದ್ದಿ ಕೇಳಿ ಮನಸ್ಸು ಭಾರವಾಗಿದೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ಮಿಸ್ ಯು ರಾಯ್ ಸಾರ್ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಅನೇಕ ಜನರಿಗೆ ಸಹಾಯ ಕೂಡ ಮಾಡಿದ್ರು ಸಿಜರಾಯ್ ಅವರು. ಅದರಲ್ಲಿ ಈ ಹನುಮಂತು ಕೂಡ ಒಬ್ಬರು. ಹನುಮಂತು ಸರಿಗಮಪ ಒಂದು ಖಾಸಗಿ ವಾಹಿನಿಯಲ್ಲಿ ಬರುವಂತಹ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡಿರ್ತಾರೆ, ವಿನ್ನರ್ ಆಗಿರ್ತಾರೆ. ಇನ್ನು ಬಿಗ್ ಬಾಸ್ನಲ್ಲಿಯೂ ಕೂಡ ಸ್ಪರ್ಧೆ ಮಾಡಿ ಅದರಲ್ಲೂ ಕೂಡ ಇದಾಗಿರ್ತಾರೆ. ಇಂಥವ್ರಿಗೆ ಹನುಮಂತುಗೆ ಇವರು ಸಿಜರಾಯ್ ಅವರು ಸಹಾಯ ಮಾಡಿರ್ತಾರೆ ಹಣವನ್ನು ಕೊಟ್ಟು. ಅದನ್ನು ಈಗ ನೆನಪಿಸ್ಕೊಳ್ತಾ ಇದ್ದಾರೆ. ಸರ್, ನೀವು ನನಗೆ ಹಣ ಕೊಟ್ಟಿದ್ರಿ, ಸಹಾಯ ಮಾಡಿದ್ರಿ, ನನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಒಂದು ಆಸರೆಯಾಗಿದ್ರಿ, ಅನೇಕ ಬಾರಿ ಹೆಲ್ಪ್ ಮಾಡಿದ್ರಿ. ಈಗ ಈ ನಿಮ್ಮ ಸುದ್ದಿಯನ್ನು ಕೇಳಿ ನಮಗೆ ಭಾಳ ನೋವಾಗ್ತಾ ಇದೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ನಿಮ್ಮನ್ನು ಕಳೆದುಕೊಂಡಂತಹ ದುಃಖ ಏನು ನಿಮ್ಮ ಕುಟುಂಬದವ್ರಿಗಿದೆ ಅದನ್ನು ಭರಿಸುವಂತಹ ಶಕ್ತಿ ಆ ದೇವರು ಅವರಿಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಮಾತ್ರ ಅಲ್ಲ, ನನ್ನಂಥ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ. ಸರಿಗಮಪ ಸೀಸನ್ 12ರಲ್ಲಿ ನಾನು ರನ್ನರಪ್ ಆಗಿದ್ದೆ, ಆಗಲೂ ಕೂಡ ನನಗೆ ದುಡ್ಡನ್ನು ಕೊಟ್ಟು ಸಹಾಯ ಮಾಡಿದ್ರಿ. ಬಿಗ್ ಬಾಸ್ 11ರಲ್ಲಿ ವಿನ್ನರ್ ಆಗಿದ್ದೆ, ಅವಾಗಲೂ ಕೂಡ ನನಗೆ ದುಡ್ಡನ್ನು ಕೊಟ್ಟು ಸಹಾಯ ಮಾಡಿದ್ರಿ. ಅನೇಕ ಬಾರಿ ನನಗೆ ಸಹಾಯ ಮಾಡಿದರೆ ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ನನ್ನ ಜೀವ ಇರೋ ತನಕ ನಾನು ಮರೆಯೋದಿಲ್ಲ, ನಿಮ್ಮ ಋಣ ಯಾವಾಗಲೂ ನನ್ನ ಮೇಲಿರುತ್ತೆ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಭಾರವಾಗ್ತಾ ಇದೆ ಮನಸ್ಸು ನಿಮ್ಮ ಒಂದು ಅಗಲಿಕೆಯ ಸುದ್ದಿಯನ್ನು ಕೇಳಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ಮಿಸ್ ಯು ಸಾರ್ ಅಂತ ಹೇಳಿ ಹನುಮಂತು ಪೋಸ್ಟ್ ಮಾಡಿರುವಂಥದ್ದು. ಇನ್ನು ಬಿಗ್ ಬಾಸ್ನಲ್ಲಿಯೂ ಕೂಡ ಸ್ಪರ್ಧೆ ಮಾಡಿ ಅದರಲ್ಲೂ ಕೂಡ ಇದಾಗಿರ್ತಾರೆ. ಇಂಥವ್ರಿಗೆ ಹನುಮಂತುಗೆ ಇವರು ಸಿಜರಾಯ್ ಅವರು ಸಹಾಯ ಮಾಡಿರ್ತಾರೆ ಹಣವನ್ನು ಕೊಟ್ಟು. ಅದನ್ನು ಈಗ ನೆನಪಿಸ್ಕೊಳ್ತಾ ಇದ್ದಾರೆ. ಸರ್, ನೀವು ನನಗೆ ಹಣ ಕೊಟ್ಟಿದ್ರಿ, ಸಹಾಯ ಮಾಡಿದ್ರಿ, ನನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಒಂದು ಆಸರೆಯಾಗಿದ್ರಿ, ಅನೇಕ ಬಾರಿ ಹೆಲ್ಪ್ ಮಾಡಿದ್ರಿ. ಈಗ ಈ ನಿಮ್ಮ ಸುದ್ದಿಯನ್ನು ಕೇಳಿ ನಮಗೆ ಭಾಳ ನೋವಾಗ್ತಾ ಇದೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ನಿಮ್ಮನ್ನು ಕಳೆದುಕೊಂಡಂತಹ ದುಃಖ ಏನು ನಿಮ್ಮ ಕುಟುಂಬದವ್ರಿಗಿದೆ ಅದನ್ನು ಭರಿಸುವಂತಹ ಶಕ್ತಿ ಆ ದೇವರು ಅವರಿಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಮಾತ್ರ ಅಲ್ಲ, ನನ್ನಂಥ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ. ಸರಿಗಮಪ ಸೀಸನ್ 12ರಲ್ಲಿ ನಾನು ರನ್ನರಪ್ ಆಗಿದ್ದೆ, ಆಗಲೂ ಕೂಡ ನನಗೆ ದುಡ್ಡನ್ನು ಕೊಟ್ಟು ಸಹಾಯ ಮಾಡಿದ್ರಿ. ಬಿಗ್ ಬಾಸ್ 11ರಲ್ಲಿ ವಿನ್ನರ್ ಆಗಿದ್ದೆ, ಅವಾಗಲೂ ಕೂಡ ನನಗೆ ದುಡ್ಡನ್ನು ಕೊಟ್ಟು ಸಹಾಯ ಮಾಡಿದ್ರಿ. ಅನೇಕ ಬಾರಿ ನನಗೆ ಸಹಾಯ ಮಾಡಿದರೆ ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ನನ್ನ ಜೀವ ಇರೋ ತನಕ ನಾನು ಮರೆಯೋದಿಲ್ಲ, ನಿಮ್ಮ ಋಣ ಯಾವಾಗಲೂ ನನ್ನ ಮೇಲಿರುತ್ತೆ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಭಾರವಾಗ್ತಾ ಇದೆ ಮನಸ್ಸು ನಿಮ್ಮ ಒಂದು ಅಗಲಿಕೆಯ ಸುದ್ದಿಯನ್ನು ಕೇಳಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ಮಿಸ್ ಯು ಸಾರ್ ಅಂತ ಹೇಳಿ ಹನುಮಂತು ಪೋಸ್ಟ್ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.